ಶುಭ ಮಧ್ಯಾಹ್ನ. ನಿನ್ನೆ 5 ಗಂಟೆಗೆ ನಾವು ರಾಯಚೂರಿನಿಂದ ಹುಬ್ಳಿಗೆ ಬಂದ್ವಿ. ಬಂದಮೇಲೆ ನಾವು ಕ್ಯಾಂಪಿಗೆ ಬಂದು ನೋಡಿದ್ದೇನೆಂದರೆ ನಮಗೆ ಚೆನ್ನಾಗಿ ವ್ಯವಸ್ಥೆ ಇತ್ತು, ಬಿಸಿನೀರು ವ್ಯವಸ್ಥೆ ಇತ್ತು, ಅವೆಲ್ಲ ಭಾಳ ಖುಷಿ ಆಯಿತು. ಆಮೇಲೆ ಜಲ್ದಿ ಸ್ನಾನ ಮಾಡಿದ ಅಭ್ಯಾಸ ಇರಲಿಲ್ಲ, ಆಮೇಲೆ ಅದು ಒಂಥರ ಹೊಸ ಅನುಭವ ಇದ್ದಂಗಿತ್ತು. ಅದಾದಮೇಲೆ IITಗೆ ಹೋಗಿದ್ವಿ. ಅಲ್ಲಿ IITಗೆ ಹೋದಾಗ ನಾನು ಯಾವತ್ತೂ ಐ ಡಿಡೆಂಟ್ ಎಕ್ಸ್ಪೆಕ್ಟ್ ದೋಸ್ ಬಿಗ್ ಬಿಲ್ಡಿಂಗ್ಸ್ ಆ್ಯಂಡ್ ಆಲ್. ನಾನು ಅದಾದಮೇಲೆ ಅವೆಲ್ಲ ನೋಡಿ ಭಾಳ ಖುಷಿಪಟ್ಟೆ. ನನಗೂ ಒಂಥರ ಇನ್ಸ್ಪಿರೇಷನ್ ಸಿಕ್ಕಂಗಾಯಿತು ಅವರಿಂದ, ಅಲ್ಲಿ ಸ್ಟೂಡೆಂಟ್ಸಿಂದ ಆಗಲಿ, ಅಲ್ಲಿ ಡೀನಿಂದ ಆಗಲಿ, ಅವ್ರ ಜೊತೆ ನಮ್ಮ ಇಂಟರಾಕ್ಷನ್, ಅವರ ನಾಲೆಡ್ಜು ಅದೆಲ್ಲ ನನಗೆ ಭಾಳ ಇಷ್ಟ ಆಯಿತು. ಅಲ್ಲಿ ಇನ್ನೊಂದು ಅಲ್ಲಿ IIT ಲ್ಯಾಬ್ಸ್ ಎಲ್ಲ ಹಂಗಿರ್ತಾವೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅಷ್ಟೆಲ್ಲ ದೊಡ್ಡ ದೊಡ್ಡ ಲ್ಯಾಬ್ಸ್ ಇರ್ತವೆ ಮತ್ತು ಅಷ್ಟೆಲ್ಲ ಯೂಸ್ಫುಲ್ ಇದೆ IIT ಅಂತೇಳಿ. ನನಗೊಂದು ಐಡಿಯಾ ಏನು ಸಿಕ್ತಂದರೆ, IAS ಆಗೋಕ್ಕಿಂತ ಬಿಫೋರ್ ಒಂದು ಯಾವುದಾದ್ರೂ ಕೋರ್ಸ್ ಅಂದರೆ ಎಕ್ಸಾಂಪಲ್ ಒಂದು ಪೋಸ್ಟ್ ಡಿಗ್ರಿ ಗ್ರ್ಯಾಜುಯೇಷನ್ ಮುಗಿಸಿರ್ಬೇಕು ನಾವು. ಅದೇ IIT ಹೋಗಿ ಯಾವುದಾದ್ರು ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ನೆಕ್ಸ್ಟ್ IASಗೆ ಬಂದರೆ ಒಂದು ಒಳ್ಳೆ ಬೆಲೆ ಇರ್ತದೆ ಅನ್ನೋದು ನಮ್ಮದು ಒಂದು ನಂಬಿಕೆ. ನಾನು IITಗೆ ಹೋಗ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಅದ್ರ ಪ್ರಕಾರ ನಾನು ಓದ್ಕೊತೀನಿ, ನಾನು ಚೆನ್ನಾಗಿ ಸ್ಕೋರ್ ಮಾಡಿ IITಗೆ ಹೋಗಿ ನೆಕ್ಸ್ಟ್ ನಾನು IAS ಆಗ್ತೀನಿ. ಇದೊಂದು ನನಗೆ ಹೆಮ್ಮೆ. ಇವತ್ತು ನಮ್ಗೆ ಚಾನ್ಸ್ ಕೊಟ್ಟಿದ್ದೆ ಎಲ್ಲ ಟೀಮ್ ಮೆಂಬರ್ಸ್ಗೆ, ಸಮೀರ್ ಸರ್ಗೆ ಮತ್ತು ಎಲ್ಲ ಟೀಚರ್ಸ್ಗೆ ಥ್ಯಾಂಕ್ ಯು ಎವ್ರಿಬಡಿ. ಇನ್ನೊಂದು ಏನಂದರೆ, ಇವತ್ತು ಕಲ್ಚರಲ್ ಪ್ರೋಗ್ರಾಮ್ಸ್ ಭಾಳ ಚೆನ್ನಾಗಿತ್ತು. ನಿನ್ನೆ ರಾಮಾಯಣದ ಬಗ್ಗೆ ಆಗಲಿ ಮತ್ತು ಗುಡ್ ಬಿಹೇವಿಯರ್ ಬಗ್ಗೆ ಆಗಲಿ, ಇವತ್ತು ಮಾರ್ನಿಂಗ್ ಗೇಮ್ಸ್ ಆಡಿದ್ದು. ನಾನು ಜಾಸ್ತಿ ಹೊರಗೋಗಿ ಯಾರ ಜೊತೆ ಗೇಮ್ಸ್ ಆಡ್ತಿರ್ಲಿಲ್ಲ, ಯಾರ ಜೊತೆ ಜಾಸ್ತಿ ಮಿಂಗಲ್ ಆಗ್ತಿರ್ಲಿಲ್ಲ, ಬಟ್ ಇವತ್ತು ಎಲ್ಲರ ಜೊತೆ ಆಡಿದ್ದು ನನಗೆ ಭಾಳ ಖುಷಿ ಆಯಿತು. ಇದೊಂದು ಥ್ಯಾಂಕ್ಸ್ ಟು ಎವ್ರಿಬಡಿ, ಎವ್ರಿ ಟೀಮ್ ಮೆಂಬರ್ ಆಫ್ ಸಮುದ್ಕರ್ಷ್ ಟ್ರಸ್ಟ್. ಥ್ಯಾಂಕ್ ಯು ಎವ್ರಿಬಡಿ.